ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ಮಹಾಶಿವರಾತ್ರಿಯ ವಿಶೇಷತೆ ಕುರಿತು ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ಮಹಾಶಿವರಾತ್ರಿ ಎಂದರೆ ಶಿವನಿಗೆ ಅರ್ಪಿಸಲಾದ ಅತ್ಯಂತ ಪವಿತ್ರ ರಾತ್ರಿ. ಈ ದಿನವನ್ನು ನಾವು ಭಕ್ತಿ, ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಆಚರಿಸುತ್ತೇವೆ. ಶಿವ ಎಂದರೆ ಸಂಹಾರಕ ಮಾತ್ರವಲ್ಲ, ಅವರು ಕರುಣಾಮಯ, ಭೋಳೆಶಂಕರ, ಭಕ್ತರ ಪಾಲಿನ ದಯಾಮೂರ್ತಿ ಅಂತ ಹೇಳಬಹುದು. ಹಿಂದೂ ಧರ್ಮದಲ್ಲಿ ಶಿವ ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿದ್ದು, ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ತತ್ವದಲ್ಲಿ ಲಯದ ಪ್ರತೀಕವಾಗಿದ್ದಾರೆ ಅಂತ ಹೇಳಬಹುದು. ಪುರಾಣಗಳ ಪ್ರಕಾರ ಈ ದಿನ ಶಿವನು ಪಾರ್ವತಿ ದೇವಿಯೊಂದಿಗೆ ವಿವಾಹವಾದ ದಿನವೆಂದು ನಂಬಲಾಗಿದೆ. ಶಿವ ಪಾರ್ವತಿ ವಿವಾಹವು ಕೇವಲ ದೈವಿಕ ಘಟನೆಯಲ್ಲ, ಅದು ಧರ್ಮ, ಸಹನೆ ಮತ್ತು ಪರಸ್ಪರ ಗೌರವದ ಸಂಕೇತವಾಗಿದೆ. ಮತ್ತೊಂದು ಪುರಾಣ ಕಥೆಯ ಪ್ರಕಾರ ಈ ದಿನ ಶಿವನು ಅನಂತ ಜ್ಯೋತಿ ಸ್ವರೂಪದಲ್ಲಿ ಪ್ರಕಟವಾದನು. ಇದನ್ನೇ ನಾವು ಲಿಂಗೋದ್ಭವ ಎಂದು ಕರೆಯುತ್ತೇವೆ. ಶಿವಪುರಾಣ ಮತ್ತು ಲಿಂಗಪುರಾಣಗಳಲ್ಲಿ ಮಹಾಶಿವರಾತ್ರಿಯ ಮಹಿಮೆ ವಿಶದವಾಗಿ ವಿವರಿಸಲಾಗಿದೆ. ಈ ದಿನ ಭಕ್ತಿಯಿಂದ ಶಿವನ ಆರಾಧನೆ ಮಾಡಿದರೆ ಪಾಪಕ್ಷಯವಾಗುತ್ತದೆ, ಮನಸ್ಸಿಗೆ ಶಾಂತಿ ದೊರಕುತ್ತದೆ ಎಂದು ಹೇಳಲಾಗಿದೆ. ಮಹಾಶಿವರಾತ್ರಿಯಂದು ಭಕ್ತರು ಉಪವಾಸವಿರುತ್ತಾರೆ. ಉಪವಾಸವೆಂದರೆ ಕೇವಲ ಆಹಾರ ತ್ಯಾಗವಲ್ಲ, ಅದು ಮನಸ್ಸಿನ ಶುದ್ಧೀಕರಣ. ದುಷ್ಪ್ರವೃತ್ತಿಗಳನ್ನು ಬಿಟ್ಟು ಸದ್ವಿಚಾರಗಳನ್ನು ಬೆಳೆಸಿಕೊಳ್ಳುವುದು ಉಪವಾಸದ ನಿಜವಾದ ಅರ್ಥ. ಈ ದಿನ ಭಕ್ತರು ಶಿವಲಿಂಗಕ್ಕೆ ಹಾಲು, ನೀರು, ಜೇನು, ಬೆಣ್ಣೆ ಇತ್ಯಾದಿಗಳಿಂದ ಅಭಿಷೇಕ ಮಾಡುತ್ತಾರೆ. ವಿಶೇಷವಾಗಿ ಬಿಲ್ವಪತ್ರೆ ಅರ್ಪಿಸುವುದು ಮಹತ್ವದ್ದಾಗಿದೆ. ಬಿಲ್ವದ 3 ಎಲೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ತತ್ವವನ್ನು ಸೂಚಿಸುತ್ತವೆ ಅಂಥೇಳಿ ನಂಬಲಾಗಿದೆ. ಮಹಾಶಿವರಾತ್ರಿ ರಾತ್ರಿ ಜಾಗರಣೆ ಮಾಡುವುದು ಒಂದು ಪ್ರಮುಖ ಆಚರಣೆ. ಓಂ ನಮಃ ಶಿವಾಯ್ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಭಜನೆ, ಕೀರ್ತನೆಯನ್ನು ಮಾಡಲಾಗುತ್ತದೆ. ಈ ಮಂತ್ರವು ಮನಸ್ಸಿಗೆ ಶಾಂತಿ ನೀಡುವ ಶಕ್ತಿಯುತ ಮಂತ್ರವೆಂದು ಪರಿಗಣಿಸಲಾಗಿದೆ. ಭಾರತದ ಅನೇಕ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಮಹಾಶಿವರಾತ್ರಿಯನ್ನು ಭವ್ಯವಾಗಿ ಆಚರಿಸಲಾಗುತ್ತದೆ. ಅಂಥ ಒಂದು ದೇವಸ್ಥಾನಗಳಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್, ಸೋಮನಾಥ ಟೆಂಪಲ್, ಕೇದಾರನಾಥ ಟೆಂಪಲ್ ಹಾಗೂ ಕರ್ನಾಟಕದ ಮುರುಡೇಶ್ವರ ಟೆಂಪಲ್ಗಳಲ್ಲಿ ಲಕ್ಷಾಂತರ ಭಕ್ತರು ಸೇರಿ ಶಿವನ ದರ್ಶನ ಪಡೆಯುತ್ತಾರೆ. ಆ ದಿನ ದೇವಸ್ಥಾನಗಳಲ್ಲಿ ಭಕ್ತಿ ಮತ್ತು ಭಾವನಾತ್ಮಕ ವಾತಾವರಣ ತುಂಬಿರುತ್ತದೆ. ಶಿವನ ರೂಪದಲ್ಲಿ ಅನೇಕ ಸಂದೇಶಗಳಿವೆ. ಶಿವನು ಕೈಯಲ್ಲಿ ತ್ರಿಶೂಲ ಹಿಡಿದಿರುವುದು ಧರ್ಮ, ಜ್ಞಾನ ಮತ್ತು ಕ್ರಿಯೆಯ ಸಂಕೇತವಾಗಿದೆ. ಅವರ ಜಟೆಯಲ್ಲಿ ಹರಿಯುವ ಗಂಗೆಯು ಶುದ್ಧತೆಯ ಪ್ರತೀಕ. ಕಂಠದಲ್ಲಿರುವ ವಿಷವು ಕಷ್ಟಗಳನ್ನು ಸಹಿಸುವ ಶಕ್ತಿಯನ್ನು ಸೂಚಿಸುತ್ತದೆ. ಶಿವನು ಸ್ಮಶಾನವಾಸಿಯಾಗಿರುವುದು ಜೀವನದ ಅಸ್ಥಿರತೆಯನ್ನು ನಮಗೆ ನೆನಪಿಸುತ್ತದೆ ಅಂತ ಹೇಳಬಹುದು. ಆದ್ದರಿಂದ ಶಿವನ ಜೀವನವೇ ಒಂದು ತತ್ವಶಾಸ್ತ್ರವಾಗಿದೆ. ಇಂದಿನ ವೇಗದ ಜೀವನದಲ್ಲಿ ಮಹಾಶಿವರಾತ್ರಿ ನಮಗೆ ಆತ್ಮ ಪರಿಶೀಲನೆ ಮಾಡುವ ಅವಕಾಶವನ್ನು ಕೊಡುತ್ತದೆ. ನಾವು ನಮ್ಮ ತಪ್ಪುಗಳನ್ನು ಗುರುತಿಸಿ ಸರಿಯಾದ ದಾರಿಯಲ್ಲಿ ನಡೆಯಲು ಸಂಕಲ್ಪ ಮಾಡಬೇಕು. ಶಿವನಂತೆ ಸರಳತೆ, ಸಹನೆ ಮತ್ತು ದಯೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಕೊನೆಗೆ ಮಹಾಶಿವರಾತ್ರಿ ಕೇವಲ ಒಂದು ಹಬ್ಬವಲ್ಲ, ಅದು ಆತ್ಮಶುದ್ಧಿಯ ದಿನ, ಶ್ರದ್ಧೆಯ ದಿನ ಮತ್ತು ಧರ್ಮಪರ ಬದುಕಿಗೆ ಪ್ರೇರಣೆ ನೀಡುವ ಪವಿತ್ರ ಸಂದರ್ಭ. ಶಿವನ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಕಾರಾತ್ಮಕ ಚಿಂತನೆ ಬೆಳೆಯಲಿ ಎಂದು ಪ್ರಾರ್ಥಿಸುತ್ತಾ ಮತ್ತೆ ಒಂದು ಹೊಸದಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ಚಾನಲನ್ನು, ನಮ್ಮ ಒಂದು ಸ್ಮಾಲ್ ಚೇಂಜ್ ಅನ್ನುವಂತಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹೆಚ್ಚಾಗಿ ಲೈಕ್ ಮಾಡಿರಿ, ಅದರ ಜೊತೆಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ತಮ್ಮೆಲ್ಲರಿಗೂ ನಮಸ್ಕಾರಗಳು.